ನಮಸ್ಕಾರ ಎಲ್ಲರಿಗೂ. ಇವತ್ತು ಸಂಜೆ ಒಂದು 6 ಗಂಟೆ ಆಗಿದೆ. ಇವಾಗ ನಮ್ಮ ಮಾವನವರು ಮಂಡಕ್ಕಿ ಮಾಡಿರಿ ಅಂತ ಹೇಳಿದ್ರು. ಹಾಗಾಗಿ ಮಂಡಕ್ಕಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನಿಮಗೂ ವಿಡಿಯೋವನ್ನು ತೋರಿಸೋಣ ಅಂಥೇಳಿ ಉತ್ತರ ಕರ್ನಾಟಕ ಶೈಲಿಯ ಮಂಡಕ್ಕಿ ಗಿರ್ಮಿಟ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು, ನಿಂಬೆಹಣ್ಣು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಹಾಗೆ ಒಗ್ಗರಣೆಗೆ ಸ್ವಲ್ಪ ಶೇಂಗಾ, ಸಾಸಿವೆ, ಜೀರಿಗೆ, ಆಮೇಲೆ ಒಗ್ಗರಣೆ ಮಾಡಿದ್ಮೇಲೆ ಹಾಕೋಕ್ಕೆ ಕಡಲೆ ಪೌಡ್ರು, ಅಂದರೆ ಪುಟಾಣಿ ಅಂತ ಹೇಳ್ತಾರಲ್ವ ಈ ಕಡೆ ಸೈಡು, ಅದನ್ನು ನಮ್ಮ ಕಡೆ ಎಲ್ಲ ಕಡಲೆ ಅಂತ ಹೇಳ್ತಾರೆ, ಅದ್ರ ಪೌಡ್ರು, ಮತ್ತು ಒಗ್ಗರಣೆಗೆ ಎಣ್ಣೆ, ಅರಿಶಿಣ, ಉಪ್ಪು. ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಎಣ್ಣೆನ ಹಾಕೊಳ್ಳೋಣ. ಎಷ್ಟು ಅವಶ್ಯಕತೆ ಇದೆ ಒಗ್ಗರಣೆಗೆ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಇದಕ್ಕೆ ಶೇಂಗಾನ ಹಾಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಗ್ತದೆ. ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಳೋಣ. ಕರಿಬೇವು, ಹಸಿಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾವು ಬೇಗ ಒಂದು 5 ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು. ಇಟ್ಟಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ಇಷ್ಟೇ ಶುಗರ್, ಒಂದು ಸ್ವಲ್ಪ ಟೇಸ್ಟಿಗೆ ಅಂತ ಸೇರಿಸೋದು. ಇದನ್ನು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಮಗೆ ಇದು ಒಗ್ಗರಣೆ ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ಆಫ್ ಮಾಡ್ಕೊಂಡು ಕೆಳಗೆ ಇಳಿಸಿದ ಮೇಲೆ ನಾನು ನಿಂಬೆಹಣ್ಣು ಹಾಕ್ಕೊತೀನಿ. ಯಾಕೆ ಬಿಸಿ ಇರ್ಬೇಕಾದ್ರೆ ನಿಂಬೆಹಣ್ಣು ಹಿಂಡಬಾರ್ದಲ್ವ, ಅದಕ್ಕೆ ಈಗ ನಿಂಬೆಹಣ್ಣು ಒಗ್ಗರಣೆಗೆ ಹಿಂಡಿಬಿಟ್ರೆ ನಾವು ಆಮೇಲೆ ಮಂಡಕ್ಕಿ ಕಲಸಿದ ಮೇಲೆ ನೀಟಾಗಿ ಎಲ್ಲ ಕಡೆನೂ ಅದು ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ ನಿಂಬೆಹಣ್ಣು ರಸ. ಅದಕ್ಕೋಸ್ಕರ ಈಗಲೇ ಹಿಂಡ್ಕೊತಿದ್ದೀನಿ ಒಗ್ಗರಣೆಗೆ. ಈ ಹಂತದಲ್ಲಿ ನಾವು ನಮಗೆ ಬೇಕಾದಷ್ಟು ಒಗ್ಗರಣೆಗೆ ಸಾಕಾಗುವಷ್ಟು ಮಂಡಕ್ಕಿನ ಹಾಕೊಳ್ಳೋಣ. ನಾನು ಒಂದು 1.5 ಬೌಲಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಕಡಲೆ ಪೌಡ್ರನ್ನ ಮಾಡಿಟ್ಕೊಂಡಿದ್ವಲ್ವ, ಆ ಪೌಡ್ರನ್ನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಮಂಡಕ್ಕಿ ರೆಡಿ ಆಗುತ್ತೆ.